ಮಾಡಿದ್ದಾರೆ ರಾಣಿ ಚೆನ್ನಮ್ಮ ಪಡೆ ಅಂತೇಳಿ. ಅಂದರೆ ಹೆಣ್ಮಕ್ಳು ಯಾರಾದರೂ ಒಂಟಿಯಾಗಿ ಹೋಗ್ಬೇಕಾದ್ರೆ ಅಥವಾ ಸಿಂಗಲ್ ಆಗಿ ಎಲ್ಲರೂ ಜರ್ನಿ ಮಾಡಬೇಕಾದ್ರೆ ಸಮ್ ಟೈಮ್ ಎಲ್ಲರೂ ವಾಕ್ ಹೋಗ್ತಾ ಇರ್ತಾರೆ. ಇಲ್ಲಿ ಅಂದರೆ ನೀವು ಹೊರಗಡೆ ಸಿಂಗಲ್ ಹೋಗಿಲ್ಲ ಅಂದ್ರೆ ವಾಕ್ ಆದರೂ ಹೋಗ್ತಾ ಇರ್ತಾರಲ್ವಾ. ಕೆಲವೊಂದು ಸಲ ಎಲ್ಲ ಅನಿವಾರ್ಯ ಪ್ರಸಂಗದಾಗ ನಾವು ವಾಕ್ ಹೋಗುವಾಗ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ನಿಮ್ಮನ್ನು ನೀವು ಹೆಂಗೆ ರಕ್ಷಣೆ ಮಾಡ್ಕೋಬೇಕಂದ್ರೆ ನಮ್ಮ ಟೀಮಿಂದ ನಾವು ನಿಮಗೆ ಡೆಮೋಗಳನ್ನ ತೋರಿಸ್ತೀವಿ. ಇಷ್ಟೊತ್ತು ನಮ್ಮ ಸರ್ ನಿಮಗೆಲ್ಲ ಸೈಬರ್ ಬಗ್ಗೆ ಹೇಳಿದ್ರಲ್ಲ, ಆ ಎಲ್ಲ ಸೈಬರ್ ಏನಾದರೂ ಆ ಥರ ಇನ್ಸಿಡೆಂಟ್ ಆದಾಗ 1930 ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿ. ಫಸ್ಟ್ ನೀವು ಆ ಕೆಲಸ ಮಾಡಿ. ಅದಾದಮೇಲೆ ನೀವು ಅಲ್ಲಿಂದ ತೊಗೊಂಡು ಸ್ಟೇಷನಿಗೆ ಬರ್ಬೋದು. ಆವಾಗ ಇವರು ಅಮ್ಮ ಕೇಳಿದ್ರು ಡಿಜಿಟಲ್ ಅರೆಸ್ಟ್ ಅಂತೇಳಿ, ಅರೆಸ್ಟ್ ಮಾಡಬೇಕು ಆಮೇಲೆ ಮಾಡಬೇಕು. ಯಾರಾದರೂ ಆ ಥರ ನಿಮ್ಗೆ ಕಾಲ್ ಮಾಡಿದರೆ ಆಯಿತು ನಾವು ಲೋಕಲ್ ಪೊಲೀಸ್ ಕಾಂಟ್ಯಾಕ್ಟ್ ಮಾಡ್ತೇವೆ ಅಂತ ಕಟ್ ಮಾಡಿ, ರೆಸ್ಪಾನ್ಸ್ ಮಾಡಬೇಡಿ. ನೀವು ಎಷ್ಟು ರೆಸ್ಪಾನ್ಸ್ ಮಾಡ್ತಿರಲ್ಲ ಅವ್ರಿಗೆ ಖುಷಿ ಆಗುತ್ತೆ. ಸೊ ನಾವು ಜಾಸ್ತಿ ಮಾಡ್ತಾರೆ. ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಲೋಕಲ್ ಪೊಲೀಸವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಯಾವುದಕ್ಕೂ ಹೆದರಕ್ಕೆ ಹೋಗ್ಬೇಡಿ, ಏನು ಮಾಡೋಕ್ಕೆ ಹೋಗ್ಬೇಡಿ. ಲಾಸ್ಟ್ ಟೈಮ್ ನಮ್ಮ ಕೊಡಗೇಳಲ್ಲಿ ಹಂಗೆ ಆಗಿತ್ತು. ಅಪಾರ್ಟ್ಮೆಂಟಲ್ಲಿ ಅವರಿಬ್ಬರು ಗೌರ್ಮೆಂಟ್ ಎಂಪ್ಲಾಯ್ ರಿಟೈರ್ಡ್, ಪಾಪ ವಯಸ್ಸಾಗಿದೆ ಇಬ್ಬರಿಗೂ. 80 ಲಕ್ಷ ಹಾಕಿದ್ದಾರೆ ಅವ್ರು ಬೆಳಗಿಂದ. ಒಂದು ರೂಮಲ್ಲಿ ಲಾಕ್ ಮಾಡಿದ್ದಾರೆ, ವಿಂಡೋ ಓಪನ್ ಮಾಡಿ ಅರೆಸ್ಟ್ ಆಗಿದ್ದಾರೆ ಇಬ್ಬರು ನೀವು ಅಂತೇಳಿ. 80 ಲಕ್ಷ ಹಾಕಿ ಬಂದಿದ್ದಾರೆ. ಎಲ್ಲ ಓದೋರು, ವಿದ್ಯಾವಂತರೆ, ಬುದ್ಧಿವಂತರೆ. ಸೊ ಹಾಗಾಗಿ ಏನಾದರೂ ಆ ಥರ ಪ್ರಾಬ್ಲಮ್ ಇದ್ದರೆ ಯಾವುದೇ ದುಡ್ಡನ್ನು ನೀವು ಕಳ್ಕೊಳ್ಬೇಡಿ. ಎಲ್ಲಿ ಹೊರಗಡೆ ಫಸ್ಟ್ ನೀವು ನಿಮ್ಗೆ ಗೊತ್ತಿರೋ ಕಾಲ್ ಮಾಡಿ, ಯಾರು ಕಾಲ್ ಮಾಡಬೇಡಿ ಅಂತಾರೆ. ಅವೆಲ್ಲ ತಲೆ ಕೆಡ್ಸ್ಕೊಂಡ್ಬಿಡಿ. ಓಕೆ, ಇವಾಗ ಹೆಣ್ಮಕ್ಳ ರಕ್ಷಣೆಗೋಸ್ಕರ ನಾವೇನು ಮಾಡ್ಬೇಕಂತೇಳಿ ನಿಮ್ಗೆ ನಾವು ಡೆಮೋ ತೋರಿಸ್ತೀವಿ. ನಾವು ಇರ್ತಾರೆ. ಸೊ ಮನೆ ಪೊಲೀಸರು ನಾವೆಲ್ಲ ನಂಬರ್ ಹಾಕಿದ್ದೇವೆ. ಡೇದಲ್ಲಾದರೆ ನೀವು ಅವ್ರಿಗೆ ಮಾಡಿ ತೊಂದರೆ ಇಲ್ಲ. ಬಟ್ ನಿಮಗೆ ಏನೋ ಅದು ಹೇಳ್ತಾ ಸಮಸ್ಯೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ, ನಿಮಗೆ ಪರಿಹಾರ ಬೇಕೇ ಬೇಕು. ಯಾಕಂದರೆ ಸೌಂಡ್ ಆಗ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ. ಸೊ ಆ ಟೈಮಲ್ಲಿ ನೀವೇನು ಮಾಡಬೇಕು, 112 ಕಾಲ್ ಮಾಡಿದ್ರೆ ಅಲ್ಲಿ ಸ್ಪಾಟಿಗೆ ಬರ್ತಾರೆ. ಅವ್ರು ಮೇಲ್ಗಡೆ ಹೋಗ್ಬಿಟ್ಟು ಮನೆ ಒಳಗೆ ಹೋಗಿ ವಾರ್ ಮಾಡ್ತಾರೆ, ಸ್ಟಾಪ್ ಮಾಡ್ತಾರೆ. ಸಮಸ್ಯೆ ಕ್ಲಿಯರ್ ಆಗುತ್ತಾ? ಬೆಳಗ್ಗೆ ಎದ್ದು ನೀವು ಸ್ಟೇಷನ್ಗೆ ಹೋಗ್ಬಿಟ್ಟು ಅವ್ರು ಕಂಪ್ಲೇಂಟ್ ಮಾಡಿ ಕರೆಸಿ ಕ್ಲಿಯರ್ ಆಗುತ್ತೆ. ಆಯಿತಾ? ಇವಾಗ ಒಂದು KSP ಅಂತ ಒಂದು ಆ್ಯಪ್ ಇದೆ ನಮ್ಮದು. ಅದೇ ಮಾಮೂಲಿ ಪ್ಲೇಸ್ಟೋರ್ಗೆ ಹೋದರೆ KSP ಸ್ಪೇಸ್ ಕೊಟ್ಟು ಡೌನ್ಲೋಡ್ ಮಾಡೋಂಗಿದ್ರೆ ಮಾಡಿ, APP ಅಂತ. ಅದನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಅದರಲ್ಲಿ ನಿಮಗೆ ನಮಗೆ ಏನು ಮಾಹಿತಿ ಬೇಕಲ್ಲ ಅದೆಲ್ಲ ಅದು ಡೌನ್ಲೋಡ್ ಮಾಡಿಕೊಂಡ್ರೆ ಅದರಲ್ಲ ಮಾಹಿತಿ ಇರುತ್ತೆ. ಓಕೆ, ಇವಾಗ ನೀವು ಬಸ್ಸಲ್ಲೇ ಹೋಗುವಾಗ ಅದೆಲ್ಲ ನಿಮಗೆ ಮಾಹಿತಿ ಸಿಗುತ್ತೆ. ಅದನ್ನ ಮೆನ್ಷನ್ ಮಾಡಿ ನೀವು ಅದರಿಂದ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೂ ಕೂಡ ನಾವು ಇದು ಮಾಡ್ಬೋದು. ಎಲ್ಲರೂ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಮೇಡಮ್ ಡೌನ್ಲೋಡ್ ಮಾಡಿದ್ದಾರೆ. ಆಲ್ಮೋಸ್ಟ್ ಮೊಬೈಲ್ಗೆ 12311133322 ಈ ಥರ ನೀವು ನಂಬರ್ಗಳನ್ನ ಇಡ್ತೀರಲ್ಲ, ಪಾಸ್ವರ್ಡ್ಗಳನ್ನ, ಆ ಥರ ಅದು ಸ್ವಲ್ಪ ಕಡಿಮೆ ಮಾಡಿ. ಮತ್ತು ಪ್ಯಾಟ್ರನ್ಗಳು ಆಲ್ಮೋಸ್ಟ್ ಎಲ್ಲ Z ಇಡ್ತೀರಾ, N ಇಡ್ತೀರಾ, ಅಥವಾ ನಿಮಗೆ L ಇಡ್ತೀರಾ, ಅವ್ನು ಚೇಂಜ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ನೆನ್ಕೊಳ್ಳಿ ಅಂತ ಹಂಗೆ ಅನ್ಕೊತಾರೆ. ಬಟ್ ಎಲ್ರಿಗೂ ಅದು ಕಾಮನ್ ಆಗಿ ಗೊತ್ತಾಗ್ಬಿಟ್ಟಿದೆ. ಸೊ ಆ ಪಾಸ್ವರ್ಡ್ಗಳನ್ನ ಆದಷ್ಟು ನೀವು ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ಯೂಸ್ ಮಾಡುವಾಗ DPಗಳನ್ನ ಅಥವಾ ಸ್ಟೇಟಸ್ಗಳನ್ನ ಸ್ವಲ್ಪ ನೋಡ್ಕೊಂಡು ಹಾಕಿ. ಯಾಕಂದರೆ ನಮ್ಮ ಮನೆಯವ್ರಿಗೆ ನಾವು ಚೆನ್ನಾಗಿ ಕಂಡು ಸಾಕು, ಜಗತ್ತಿಗೆ ಕಾಣೋದೇನು ಬೇಡ. ಯಾಕಂದರೆ ನೀವು ಎಷ್ಟು ಸೇಫ್ ಆಗಿರ್ತೀರ ಅಷ್ಟು ನಿಮಗೆ ನೀವು ರಕ್ಷಣೆ ಮಾಡ್ಕೊಂಡು ಆರಾಮಾಗಿರ್ಬೋದು. ಇವಾಗ ಬಸ್ಸಲ್ಲಿ, ಮೆಟ್ರೋದಲ್ಲಿ ಹೋಗುವಾಗ ನಾವು ಜರ್ನಿ ಮಾಡ್ತಾ ಇರ್ತೀವಲ್ಲ, ಆ ಜರ್ನಿ ಮಾಡುವಾಗ ನಮ್ಗೆ ಯಾರಾದರೂ ಬೇಕಂತೇಳಿ ಉದ್ದೇಶಪೂರ್ವಕವಾಗಿ ನಮಗೆ ಬ್ಯಾಟ್ ಟಚ್ ಮಾಡೋದು ಮಾಡ್ತಾರಲ್ಲ, ಆ ಥರ ಬ್ಯಾಟ್ ಟಚ್ ಮಾಡಿದಾಗ ಅಟ್ಲೀಸ್ಟ್ ನಮ್ಗೆ ಏನು ಮಾಡೋಕ್ಕಾಗಿಲ್ಲ, ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು. ನಮ್ಮ ಹತ್ರ ಏನೂ ಇಲ್ಲ. ಯಾಕಂದ್ರೆ ನಾವೇನು ಬಸ್ಸಲ್ಲಿ ನೋಡಿಕೊಳ್ಳಲ್ಲ, ಬಸ್ಸಲ್ಲಿ ಎಲ್ಲ ಇಟ್ಕೊಂಡು ತಿರುಗಾಡಕ್ಕೆ ನಮ್ಮ ಹತ್ರ ಏನೂ ಇರಲ್ಲ. ಕೈಯಲ್ಲಿ ಏನೂ ಇಲ್ಲದೆ ನಿರಾಯುಧವಾಗಿ ನಮ್ಮನ್ನು ನಾವು ಹೆಂಗೆ ರಕ್ಷಣೆ ಮಾಡ್ಕೋಬೇಕು ಅನ್ನೋದು ನಾವು ಡೆಮೋ ಮಾಡ್ತೀವಿ ಇಲ್ಲಿ ಬಸ್ಸಲ್ಲಿ ಹೋಗುವಾಗ. ಫಸ್ಟಿಗೆ ಬಸ್ಸಲ್ಲಿ ಹೋಗುವಾಗ ಅಂದರೆ ನಿಂತ್ಕೊಂಡು ಸಮ್ ಟೈಮ್ ಮೆಟ್ರೋದಲ್ಲಿ ಹೋಗುವಾಗ, ಇವಾಗ ಮೆಟ್ರೋ ತುಂಬ ರಶ್ ಆಗುತ್ತಲ್ಲ, ಆ ಟೈಮಲ್ಲಿ ಅವ್ರು ತೋರಿಸ್ತಾ ಸ್ವಲ್ಪ ನೋಡ್ಕೊಳ್ಳಿ. ಈ ಥರ ಬಸ್ಸಲ್ಲಿ ಹಿಡ್ಕೊಂಡಿರ್ತಾರೆ, ಯಾರೇ ಉದ್ದೇಶಪೂರ್ವಕವಾಗಿ ಟಚ್ ಮಾಡ್ತಾನೆ. ವರ್ಷ ಆಗ್ತಾ ನಮ್ಗೆ ಗೊತ್ತಾಗುತ್ತೆ. ಅವ್ನು ನಂಗೆ ಮಾಡಿದೆ ಸುಮ್ಮನೆ ಕುತ್ಕೋಬಾರ್ದು. ಇವತ್ತು ನನಗೆ ಮಾಡ್ತಾನೆ, ನಾಳೆ ಯಾರಿಗೋ ಮಾಡ್ತಾನೆ. ಯಾರಾದ್ರೂ ಒಬ್ಬರು ಧೈರ್ಯವಾಗಿ ಏನಾದರೂ ಮಾಡಿದ್ರೆ ಅಟ್ಲೀಸ್ಟ್ ನಮ್ಮಿಂದ 4 ಮಂದಿ ಮಾಡೋ ತಪ್ಪುತ್ತೆ. ಅದು ಇಲ್ಲಿ ಯಾರಿಗೂ ತೊಂದರೆ ಆಗಲ್ಲ. ಈ ಥರ ಟಚ್ ಮಾಡ್ತಾರಲ್ಲ, ಟಚ್ ಮಾಡಿದಾಗ ಅವ್ರಿಗೆ ಏನು ಮಾಡಬೇಕು ನೋಡಿ. ಕೆಲವರೆಲ್ಲ ಹೇಳೋ ಟೈಮಲ್ಲಿ ಜೊತೆಗೆ ಎಲ್ಲರೂ ಇರೋಕ್ಕಾಗಲ್ಲ. ಓಕೆ, ಇವಾಗ ಸಮ್ ಟೈಮ್ ವಾಕಿಂಗ್ ಅದು ಹೋಗುವಾಗ ಯಾರಾದರೂ ಬಂದು, ಇವಾಗ ಜಾಸ್ತಿ ಆಗಿದೆ ಚೈನ್ ಕಿತ್ಕೊಂಡು ಹೋಗೋದು, ರಿಂಗ್ ಕಿತ್ಕೊಂಡು ಹೋಗೋದು. ಇವಾಗ ವಾಕಿಂಗ್ ಹೋಗುವಾಗ ಯಾರಾದ್ರು ಬಂದು ಸಿಂಗಲ್ ಆಗಿ ಚೈನ್ ಕಿತ್ಕೊಳ್ಳೋಕೆ ಹಿಡಿತಾರೆ. ಆ ಕತ್ತನ್ನು ಹಿಡಿದಾಗ ಹೆಂಗೆ ತಪ್ಪಿಸ್ಕೋಬೇಕನ್ನೋದು ತೋರಿಸ್ತಾರೆ ನೋಡಿ. ಫಸ್ಟಿಗೆ ಹಿಡ್ಕೊಂಡಿರ್ತಾರೆ ಅವರು. ಅವ್ನಿಗೆ
ಅವನಿಗೆ ಚೈನ್ ಕಿತ್ಕೊಳ್ಳೋದು ಮಾತ್ರ ಉದ್ದೇಶ. ಯಾವನ ಬೈಕ್ ಸ್ಟಾರ್ಟ್ ಮಾಡ್ತಾನೆ ಕಿತ್ಕೊಂಡು ಓಡಿಬೇಕು ಅಷ್ಟೇ ಅವ್ನಿಗೆ ಗೊತ್ತಿರುತ್ತೆ. ನೀವೇನು ಮಾಡ್ತೀರ ಅಂತ ಅವ್ನಿಗೆ ಗೊತ್ತಿಲ್ಲ. ಯಾರಾದ್ರೂ ನಾವು ಹಿಡ್ಕೊಂಡು ಭಯ ಬಿದ್ದೆ ಮಾಡ್ತೀವಿ ಅಂದ್ರೆ ದೂರ ಸರ್ತೀವಿ. ಕೈ ಹಿಡ್ಕೊಂಡು ಅಷ್ಟೇ, ಕಚ್ಚು ಹಿಡ್ಕೊಂಡು ಅಷ್ಟೇ, ಏನು ಹಿಡ್ಕೊಂಡು ಫಸ್ಟ್ ನಾವು ಭಯ ಬಿದ್ದು ದೂರ ಸರ್ತೀವಿ. ದೂರ ಸರಿಬೇಡ್ರಿ, ಎಷ್ಟು ಸಾಧ್ಯ ಅಷ್ಟು ಮುಂದೆನೇ ಹೋಗಿ. ನೀವು ಮುಂದೆ ಹೋದ್ರೆ ಏನಾಗುತ್ತೆ, ಲೂಸ್ ಆಗುತ್ತೆ. ನಿಮಗೆ ಏನು ಇಲ್ಲಿ ನಿಮ್ಗೆ ಸಮಸ್ಯೆ ಆಗಲ್ಲ, ನಿಮಗೆ ಎಂತ ನೋವಾಗಲ್ಲ. ಆ ಥರ ಮಾಡಿದಾಗ ಸಡನ್ನಾಗಿ ನಿಮ್ಗೆ ಏನಾಗುತ್ತೆ ಅದು ಮಾಡಿ. ನಾವಾಗ ಇದನ್ನು ತೋರಿಸ್ತೀವಿ. ಜಸ್ಟ್ ಹೋಲ್ಡ್ ಮಾಡಿ ನೀವು ಹಿಂಗೆ ಹೋದ್ರೆ ಹಿಂಗೆ ಆಗುತ್ತೆ. ಸೊ ಅವ್ರು ಈ ಕಡೆ ನಾವು ಹೋದ್ರೆ ಅವ್ರು ವೀಕ್ ಆಗ್ತಾರೆ. ಸೊ ಅವಾಗ ನಾವು ತಳ್ಕೊಂಡು ಹೋಗ್ಬೋದು. ಹೊಡೆಯಕ್ಕಾಗಲ್ಲ ಅನ್ನೋ ಟೈಮಲ್ಲಿ ನಾವು ತಳ್ಬಿಟ್ಟು ಓಡೋಗ್ಬೋದು. ಮತ್ತೆ ಅವ್ರು ನೀರು ಹೋದಾಗ ಡಿಸ್ಕ್ಯಾಚ್ ಮಾಡೋದು ಎಂಥಕ್ಕೂ ನೋವಾಗುತ್ತೆ. ಅಷ್ಟಾದ್ರೂ ಮಾಡಬೇಕು. ಹೇಳ್ಬೇಕಿದ್ರೆ ಕೇಳ್ಬೋದು ನೀವು.